ಯಾರಾದರೂ ಈ 6 ವಸ್ತುಗಳನ್ನು ಕೊಟ್ಟರೆ ಬೇಡ ಎನ್ನಬೇಡಿ. ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಕೆಲವೊಮ್ಮೆ ನಮ್ಮ ಸುತ್ತಮುತ್ತ ಅದೃಷ್ಟವಿದ್ದರೂ ಕಾಣುವುದಿಲ್ಲ. ಬಡವ ಶ್ರೀಮಂತನಾಗಲು, ಶ್ರೀಮಂತ ಬಡವನಾಗಲು ಹೆಚ್ಚು ಸಮಯ ಬೇಕಾಗುವುದಿಲ್ಲ. ಅದೃಷ್ಟ ಎಂಬುದು ಇದ್ರೆ ಭಿಕ್ಷುಕ ಕೂಡ ಶ್ರೀಮಂತನಾಗ್ತಾನೆ. ಅದೃಷ್ಟ ಎಂದರೆ ಮತ್ತೇನೇನಲ್ಲ, ದೈವ ಕೃಪೆಯಾಗಿದೆ. 7 ನಮ್ಮ ಪ್ರಯತ್ನವಾದರೆ, 8ನೆಯದು ದೇವರ ಕೃಪೆಯಾಗಿದೆ. ಇದೇ ಅದೃಷ್ಟ. ಜೀವನದಲ್ಲಿ ಕೆಲವು ಲಕ್ಷಣಗಳು ಮುಂದಿನ ದಿನಗಳಲ್ಲಿ ಅದೃಷ್ಟ ಹುಡುಕಿ ಬರುವುದರ ಸೂಚನೆಯಾಗುತ್ತದೆ. ಆ ಸೂಚನೆ ಯಾವುದು ಎಂದು ನೋಡೋಣ ಬನ್ನಿ. 1. ಬೆಳಗ್ಗೆ ಎದ್ದ ತಕ್ಷಣ ಗೋವಿನ ದರ್ಶನ, ಗಂಟೆನಾದ ಕೇಳಿದರೆ, ಪಕ್ಷಿಗಳ ಧ್ವನಿ ಕೇಳಿದರೆ, ಮುತ್ತೈದೆಯನ್ನು ನೋಡಿದ್ದಲ್ಲಿ ಅಥವಾ ಹೊರಗಡೆ ಹೋಗುವಾಗ ತುಂಬಿದ ಕೊಡ, ಪಾತ್ರೆ ತುಂಬಿದ ಹಾಲು ಅಥವಾ ಎಳೆನೀರು ಕಂಡಲ್ಲಿ ಮುಂದೆ ನಿಮ್ಮ ಜೀವನದಲ್ಲಿ ಅದೃಷ್ಟ ನಿಮ್ಮನ್ನು ಹುಡುಕಿಕೊಂಡು ಬರುವುದರ ಸೂಚನೆಯಾಗಿದೆ. 2. ಕೆಲವು ಪಕ್ಷಿಗಳು ಬೆಳಗ್ಗೆ ಎದ್ದ ತಕ್ಷಣ ಕಾಣಿಸಿಕೊಂಡರೆ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಎನರ್ಜಿ ಜಾಸ್ತಿ ಇದ್ದು ಆ ದಿನ ತುಂಬ ಸಂತೋಷವೆನಿಸಿದರೆ ಮುಂದಿನ ದಿನಗಳಲ್ಲಿ ಅದೃಷ್ಟ ನಿಮ್ಮದಾಗಲಿದೆ ಎಂದರ್ಥ. 3. ಬೆಳಗ್ಗೆ ಎದ್ದ ತಕ್ಷಣ ಧನಲಾಭವಾಗುವುದು ಕೂಡ ನಿಮ್ಮ ಜೀವನದಲ್ಲಿ ಮುಂದೆ ಬದಲಾಗುವ ಲಕ್ಷಣ. ಕೆಲವು ವಸ್ತು ಎಲ್ಲಿ ಸಿಕ್ಕಿದರೂ ನಿರಾಕರಿಸಬಾರದು. ಆ ವಸ್ತುಗಳು ಯಾವುವೆಂದರೆ ನೋಡೋಣ ಬನ್ನಿ. 1. ಸತ್ಯನಾರಾಯಣ ಕತೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬಾರದು. ಯಾರೇ ಸತ್ಯನಾರಾಯಣ ಕತೆಗೆ ಕರೆದರೂ ಹೋಗಿ ಪ್ರಸಾದ ತೆಗೆದುಕೊಂಡು ಬರಬೇಕು. ಪ್ರಸಾದ ಸಿಗದಿದ್ದಲ್ಲಿ ಕೇಳಿ ತೆಗೆದುಕೊಳ್ಳಬೇಕು. ಹಿರಿಯರು ಕದ್ದಾದರೂ ತಿನ್ನಬೇಕು ಎನ್ನುತ್ತಾರೆ. ಪ್ರಸಾದವನ್ನು ತಿಂದರೂ ಶ್ರೀ ವಿಷ್ಣುವಿನ ಪ್ರೀತಿಗೆ ಪಾತ್ರರಾಗಿ ಅದೃಷ್ಟ ಬದಲಾಗುವುದು. ಸತ್ಯನಾರಾಯಣ ಕತೆ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. 2. ಶಿವನನ್ನು ಪೂಜಿಸಿ ನಂತರ ಪೂಜೆಯ ಪ್ರಸಾದವನ್ನು ಯಾವಾಗಲೂ ನಿರಾಕರಿಸಬೇಡಿ. ಶಿವನ ಪೂಜೆ ಸಿಕ್ಕಿಲ್ಲವೆಂದರೂ ಪ್ರಸಾದದಿಂದ ಪೂಜೆಯನ್ನು ನೋಡಿದ ಫಲ ದೊರೆಯುವುದು. 3. ದಾರಿಯಲ್ಲಿ ಸಿಕ್ಕ ಹಣವನ್ನು ನೀವೇ ಇಟ್ಟುಕೊಳ್ಳಿ. ಇದು ಲಕ್ಷ್ಮಿಯ ಪ್ರತೀಕ. ಹೀಗೆ ರಸ್ತೆಯಲ್ಲಿ ಸಿಕ್ಕ ಹಣ ಅಥವಾ ನಾಣ್ಯ ಸಿಕ್ಕರೆ ಲಕ್ಷ್ಮೀ ದೇವಿಯ ಕೃಪೆ ನಿಮಗೆ ಆಗಿದೆ ಎಂದರ್ಥ. 4. ಹಸು ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಶುಭವಾರ್ತೆ ಬರುವುದು ಅಥವಾ ಯಾವುದೋ ನಿಂತಿದ್ದ ಕೆಲಸ ಆಗುವುದು ಎಂದರ್ಥ. ಅದಕ್ಕೆ ಬಾಳೆಹಣ್ಣು, ಅನ್ನಕ್ಕೆ ಸ್ವಲ್ಪ ಬೆಲ್ಲ ಹಾಕಿ ನೀಡಿ. ಅರಿಶಿಣ ಕುಂಕುಮ ಹಚ್ಚಿ ನಮಸ್ಕರಿಸಿ. ಇದರಿಂದ ಮುಕ್ಕೋಟಿ ದೇವತೆಗಳ ಪ್ರೀತಿ ಮತ್ತು ಆಶೀರ್ವಾದ ನಿಮಗೆ ಸಿಗುವುದು. 5. ನೀವು ಊಟ ಮಾಡುವಾಗ ಯಾರಾದರೂ ಬಂದರೆ ಬರಿಗೈಯಲ್ಲಿ ಕಳಿಸಬೇಡಿ. ಮನೆಗೆ ಬಂದ ಭಿಕ್ಷುಕರಿಗೆ ₹1 ನಾಣ್ಯವಾದರೂ ಕೊಡಿ. ಬರಿಗೈಯಲ್ಲಿ ಕಳಿಸಬೇಡಿ. 6. ಇನ್ನು ಮನೆಗೆ ಹಿರಿಯರು ಯಾರೇ ಬಂದರೂ ಅವರ ಕಾಲಿಗೆ ಎರಗುವುದು ಸಂಪ್ರದಾಯ. ಇದರಿಂದ ಜೀವನದಲ್ಲಿ ಅಭಿವೃದ್ಧಿಯಾಗುವುದು. ಹಿರಿಯರ ಆಶೀರ್ವಾದವನ್ನು ನಿರಾಕರಿಸಬೇಡಿ. ಸಕಲ ಸೌಭಾಗ್ಯ ದೊರೆಯುವುದು. ಇದರಿಂದ ಅದೃಷ್ಟ ಬದಲಾಗುವುದು. ಯಾವಾಗಲೂ ಗುರು ಹಿರಿಯರಿಂದ ಆಶೀರ್ವಾದವನ್ನು ನಿರಾಕರಿಸಬೇಡಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.